ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಸುಭಾಷ್ ಪಾಟೀಲ್ ಜರ್ಮನಿಯಿಂದ ಮಾತಾಡ್ತಾ ಇರೋದು. ಸೊ ನಾನು ನಿಮಗೆ ಇವತ್ತಿನ ವಿಡಿಯೋದೊಳಗೆ ಔಫ್ ಎಂಟಾಲ್ಸ್ಟಿಟಲ್ ಅದರ ಬಗ್ಗೆ ಹೇಳ್ತೀನಿ. ಸೊ ಔಫ್ ಎಂಟಾಲ್ಸ್ಟಿಟಲ್ ಏನಪ್ಪ ಅಂತಂದ್ರೆ ರೆಸಿಡೆನ್ಸ್ ಪರ್ಮಿಟ್. ಸೊ ಇದು ನಿಮಗೆ ಯಾವಾಗ ಕೊಡ್ತಾರಪ್ಪ ಅಂತಂದ್ರೆ, ಸೊ ನಾನು ನರ್ಸಿಂಗ್ ಫೀಲ್ಡ್ ಬಗ್ಗೆ ಅಷ್ಟು ಹೇಳತ್ತೀನಿ. ಸೊ ಯಾಕಂದರೆ ಇದು ಅಕಾರ್ಡಿಂಗ್ ಟು ಪ್ರೊಫೆಷನ್ ಇದು ಕಾರ್ಡ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಸೊ ನಮಗೆ ನರ್ಸಿಂಗ್ ಫೀಲ್ಡ್ದವ್ರಿಗೆ ಯಾವಾಗ ಕೊಡ್ತಾರಪ್ಪ ಅಂತಂದ್ರೆ ಈ ಕಾರ್ಡ. ಸೊ ನೀವು ಇಲ್ಲಿ ಒಂದು ಸಲ ನಿಮ್ಮ ಕಡೆ B2 ಸರ್ಟಿಫಿಕೇಟ್ ಇರಬೇಕು. ಸೊ ಆಮೇಲೆ ಇಲ್ಲಿ ಬಂದು ನೀವು ಲೈಸೆನ್ಸ್ ಎಕ್ಸಾಮ್ ಅಂದ್ರೆ ಆನ್ಯರ್ಕಿನಂಗಿಲ್ಲ ಆನ್ ಪಾಸಿಂಗ್ ಎಕ್ಸಾಮ್ ಪಾಸ್ ಆದ್ರಪ್ಪ ಅಂತಂದ್ರೆ ಆಮೇಲೆ ನೀವು ಇದಕ್ಕೆ ಅಪ್ಲೈ ಮಾಡಿರ್ತೀರಿ ಔಫ್ ಎಂಟಾಲ್ಸ್ಟಿಟಲ್. ಸೊ ಇದು ಲೈಕ್ ನಿಮಗೆ ATM ಕಾರ್ಡ್ ಥರ ಬರುತ್ತೆ, ಎಲೆಕ್ಟ್ರಾನಿಕ್ ಕಾರ್ಡ್ ಇರುತ್ತೆ. ಸೊ ಇದಕ್ಕೆ ನನಗೆ ಆ್ಯಕ್ಚುಲಿ ಇದು ಆಲ್ರೆಡಿ ಬಂದಿತ್ತು, ಬಟ್ ನಂದು ಟ್ರೈನ್ ಒಳಗೆ ನಾನು ಇದನ್ನು ನಂದು ಔಫ್ ಎಂಟಾಲ್ಸ್ಟಿಟಲ್ ಕಾರ್ಡ್ ಮಿಸ್ ಆಗಿತ್ತು. ಸೊ ಈ ಥರ ನೀವು ಮಿಸ್ ಆದಾಗ ಮತ್ತು ಏನು ಮಾಡಬೇಕು ಅನ್ನೋದು ನಿಮಗೆ ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಸೊ ಇವತ್ತು ನಂದು ಔಫ್ ಎಂಟಾಲ್ಸ್ಟಿಟಲ್ ಕಾರ್ಡ್ ಬಂದೈತಿ. ಸೊ ನಾನು ಅದನ್ನು ತರಕ್ಕೆ ಈಗ ಔಸ್ ಲಿಂಡರ್ ಬಿಹೋಲ್ಡಿ ಅಂತಾರಂತಂದ್ರೆ ನಮಗೆ ಫಾರಿನರ್ಸ್ಗೆ ಒಂದು ಆಫೀಸ್ ಇರುತ್ತೆ. ಸೊ ನಾವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಬೇಕಂದ್ರೆ ನನಗೆ ಇಮೇಲ್ ಬಂದಿತ್ತು. ಸೊ ಅದನ್ನ ಕಲೆಕ್ಟ್ ಮಾಡಕ್ಕೆ ಹೊಂಟೇನಿ. ಸೊ ಬರ್ರಿ ನಿಮಗೆ ತೋರಿಸ್ತೀನಿ ಅದೆಲ್ಲ ಪ್ರೊಸೆಸ್ ಹೆಂಗಿರುತ್ತೆ ಅಂತ. ಬಟ್ ನಿಮಗೆ ಒಂದಷ್ಟು ಕೇಸ್ ಒಳಗೆ ಇದನ್ನು ಔಫ್ ಎಂಟಾಲ್ಸ್ಟಿಟಲ್ ಕಾರ್ಡ ನಿಮಗೆ ವಿತೌಟ್ ಎಕ್ಸಾಮ್ ಇಲ್ಲದೇನೂ ಕೊಡ್ತಾರೋ. ಬಟ್ ನಿಮಗೆ ಅದು ಭಾಳ ಅಂತಂದ್ರೆ ಮಿನಿಮಮ್ 1 ಇಯರ್ದು ಅಷ್ಟೇ ಬರ್ಬೋದು. ಬಟ್ ಒಂದ್ಸಲ ನೀವು ಆನ್ಯರ್ಕಿನಂಗೆ ಮತ್ತು B2 ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ನಿಮಗೆ 4 ಇಯರ್ಸ್ದು ಕಾರ್ಡ್ ಬರುತ್ತೆ ವ್ಯಾಲಿಡಿಟಿ. ಅಂದ್ರೆ ಲೈಕ್ ಇಟ್ ಈಸ್ ವೀಸಾ, ನಿಮ್ಗೆ 4 ಇಯರ್ಸ್ ವೀಸಾ ಇರುತ್ತೆ, ನೀವು ಒಳ್ಳೆ ಅಪ್ಲೈ ಮಾಡೋದು ಇರೋಕ್ಕಿಲ್ಲ. ಬಟ್ ಇನ್ ಸಮ್ ಕೇಸಸ್ ನಿಮಗೆ 1 ಇಯರ್ದೂ ಅಷ್ಟೇ ಕಾರ್ಡು ಕೊಡ್ತಾರೆ. ಔಫ್ ಎಂಟಾಲ್ಸ್ಟಿಟಲ್ ಬಗ್ಗೆ ಮಾತು ಹೇಳಬೇಕಪ್ಪ ಅಂತಂದ್ರೆ, ಸೊ ನಮಗೆ ನೀವು ಇಂಡಿಯಾದಾಗಿರುತ್ತಾ ನಿಮ್ಗೆ ಇಲ್ಲಿ ವೀಸಾ ಕೊಟ್ಟಿರ್ತಾರೆ. ಸೊ ಅದು ನಿಮ್ಮ ಪಾಸ್ಪೋರ್ಟ್ ಒಳಗೆ ಪ್ರಿಂಟ್ ಆಗಿ ಬಂದಿರುತ್ತೆ. ಸೊ ಇದು ಔಫ್ ಎಂಟಾಲ್ಸ್ಟಿಟಲ್ ನಿಮಗೆ ಇಲ್ಲಿ 4 ಇಯರ್ಸ್ದು ಕೊಡ್ತಾರೆ. ಸೊ ನಿಮ್ಗೆ ಆಮೇಲೆ ಅದು ಪಾಸ್ಪೋರ್ಟ್ ಒಳಗೆ ವೀಸಾ ಏನದ ಒಂದು ಸಲ ನಿಮ್ಗೆ ಮುಗಿತಪ್ಪ ಅಂತಂದ್ರೆ, ಸೊ ಅದು ವೀಸಾ ನಿಮಗೆ ಇಲ್ಲಿ ಇದು ರೆಸಿಡೆನ್ಸ್ ಪರ್ಮಿಟ್ ಅಂದ್ರೆ ಇದು ಔಫ್ ಎಂಟಾಲ್ಸ್ಟಿಟಲ್ ಏನು ಕಾರ್ಡ್ ಬರುತ್ತಲ್ಲ, ಸೊ ಅದ್ರೊಳಗೆ ನಿಮಗೆ ಅದು ಮೆನ್ಷನ್ ಮಾಡಿ ಕೊಡ್ತಾರೆ ಅಂದ್ರೆ 4 ಇಯರ್ಸ್ದು ವ್ಯಾಲಿಡಿಟಿ. ಸೊ ಆಮೇಲೆ ನಿಮಗೆ ಅದು ಹಳಿದ ವೀಸಾ ಏನು ಬೇಕಾಗಿರಲ್ಲ, ನೀವು ಇದನ್ನು ಕಾರ್ಡ್ ತೊಗೊಂಡು ಕ್ಯಾರಿ ಮಾಡ್ಬೋದು. ಸೊ ಮತ್ತು ಇಲ್ಲಿ ಆ ಕಾರ್ಡು ನಿಮಗೆ ಜರ್ಮನಿ ಒಳಗೆ ಹೌಸ್ ವೈಸ್ ಅಂತ ಅದನ್ನು ಕನ್ಸಿಡರ್ ಆಗುತ್ತೆ. ಅಂದ್ರೆ ನಿಮ್ದು ಒಂದು ಪ್ರೂಫ್, ನಿಮ್ಗೆ ಯಾರಾದರೂ ಏನಾದರೂ ಪ್ರೂಫ್ ಕೇಳಿದ್ರೆ ನೀವು ಆ ಕಾರ್ಡ್ ತೋರಿಸಿದ್ರೆ ಮುಗೀತು. ನಿಮಗೆ ಕಡೆ ಈ ಕಾರ್ಡ್ ಇತ್ತಪ್ಪ ಅಂತಂದ್ರೆ ನೀವು ಎಲ್ಲೂ ಪಾಸ್ಪೋರ್ಟ್ ಕ್ಯಾರಿ ಮಾಡೋದು ಬೇಕಾಗಿಲ್ಲ. ಬಟ್ ಈ ಕಾರ್ಡ್ ಬರೋ ಮಟ್ಟ ನೀವು ಪಾಸ್ಪೋರ್ಟ್ ಕ್ಯಾರಿ ಮಾಡ್ತಾ ಇರಬೇಕು ಎಲ್ಲ ಕಡೆ. ಯಾಕಂದ್ರೆ ಅವಾಗ ನಮ್ಮ ಕಡೆ ಯಾವುದೂ ಹೌಸ್ ವೈಸ್ ಅಂದರೆ ಯಾವುದೂ ನಮ್ಮ ಕಡೆ ಪ್ರೂಫ್ ಇರೋಂಗಿಲ್ಲ. ಸೊ ಒಂದ್ಸಲ ಈ ಕಾರ್ಡ್ ಬಂತಪ್ಪ ಅಂತಂದ್ರೆ ನೀವೆಲ್ಲ ಕಡೆ ಈ ಕಾರ್ಡ್ ನಡೆಯುತ್ತೆ, ಈ ಕಾರ್ಡ್ ಮೇಲೆ ನೀವು ತೋರಿಸ್ಬೋದು. ಸೊ ನಾನು ಅದಕ್ಕೆ ಅಪ್ಲೈ ಮಾಡಿದ್ದೆ. ಸೊ ನನಗೆ ಇವತ್ತು ಅದು ಇಮೇಲ್ ಬಂದಿತ್ತು, ಈಗ ಕ್ಯಾರಿ ಮಾಡಕ್ಕೆ ಹೊಂಟೇನಿ. ಸೊ ಕ್ಯಾರಿ ಮಾಡೋಕ್ಕೆ ಹೋಗೋದು ಮುಂದೆ ನೀವು ನಿಮ್ಮದು ಪಾಸ್ಪೋರ್ಟ್ ಆಗಿರ್ಬೋದು, ಪಾಸ್ಪೋರ್ಟ್ ಮತ್ತು ನಿಮ್ಮದು ಇಲ್ಲಿ ನಿಮ್ಮದು ಓನಂಗೆ ನೀವು ಆನ್ ಮೇಲೆ ಏನು ಮಾಡಿರ್ತಾರಲ್ಲ, ಮಾಡಿದ ಮೇಲೆ ಒಂದು ಪೇಪರ್ ಕೊಟ್ಟಿರ್ತಾರೆ. ಸೊ ನೀವು ಪಾಸ್ಪೋರ್ಟ ಮತ್ತು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಯಾಕಂದ್ರೆ ಅಲ್ಲಿ ಕೇಳ್ತಾರೆ ಇವೆರಡು. ಸೊ ಇದನ್ನು ತೋರಿಸಿ ನೀವು ನಿಮ್ಮದು ಔಫ್ ಎಂಟಾಲ್ಸ್ಟಿಟಲ್ ಕಾರ್ಡನ್ನು ಕಲೆಕ್ಟ್ ಮಾಡ್ಬೋದು. ಸೊ ನೀವು ಓನಂಗೆ ಆನ್ ಮೇಲೆ ಮಾಡಿದ್ಮೇಲೆ ಈ ಥರ ನಿಮ್ಮ ಪೇಪರ್ ಕೊಟ್ಟಿರ್ತಾರೆ ಒಂದು. ಸೊ ಈ ಪೇಪರ್ ಕ್ಯಾರಿ ಮಾಡಬೇಕು ಮತ್ತು ಪೇಪರ್ ಬಿಟ್ಟು ನೀವು ನಿಮ್ಮದು ಪಾಸ್ಪೋರ್ಟನ್ನು ಕ್ಯಾರಿ ಮಾಡಬೇಕಾಗತ್ತೆ. ಸೊ ನೀವು ನನ್ನ ಹಿಂದ್ಗಡೆ ಏನು ನೋಡತ್ತಾರಲ್ಲ, ಇದು ಹಾಂಬೂರ್ಗ್ ವೆಲ್ಕಮ್ ಸೆಂಟರ್. ಸೊ ಇದು ಪ್ರೊಫೆಷ್ನಲ್ಗೆ ರೆಸ್ಪಾನ್ಸಿಬಲ್ ಇರುತ್ತೆ. ನಿಮ್ಮದು ರೆಸಿಡೆನ್ಸ್ ಕಾರ್ಡ್ ಅಂದ್ರೆ ಔಫ್ ಎಂಟಾಲ್ಸ್ಟಿಟಲ್ ಕಾರ್ಡ್ ಕಳೆದಾಗ ನೀವು ಇಲ್ಲಿ ಬಂದು ಅಪ್ಲೈ ಮಾಡಬೇಕು. ಸೊ ಇದೇ ಥರ ನಮಗೆ ಎಲ್ಲ ಪ್ಲೇಸ್ಗಳು ಈ ಥರ ಇರ್ತಾವೆ. ಸೊ ನೀವು ಅಲ್ಲಿಗೆ ಅಪ್ಲೈ ಮಾಡಬೇಕು. ಸೊ ನೀವು ಅಪಾಯಿಂಟ್ಮೆಂಟ್ ಒಳಗೆ ಹೋಗ್ತಾರಲ್ಲ, ಅಲ್ಲಿ ಇನ್ಫಾರ್ಮೇಷನ್ ಬಾಕ್ಸ್ ಒಳಗೆ ಒಬ್ಬರು ಕುಂತಿರ್ತಾರೆ. ಸೊ ನೀವು ಅಲ್ಲಿ ಮೇಲ್ ತೋರಿಸಿದ ಮೇಲೆ ಅದನ್ನು ನಿಮ್ಮ ಸ್ಕ್ಯಾನ್ ಮಾಡಿ ನಿಮ್ಗೊಂದು ಚೀಟಿ ಕೊಡ್ತಾರೆ. ಸೊ ಆ ಚೀಟಿ ಒಳಗೆ ಒಂದು ನಂಬರ್ ಮೆನ್ಷನ್ ಮಾಡಿರ್ತಾರೆ. ಸೊ ಆ ನಂಬರ್ ನಿಮಗೆ ಡಿಸ್ಪ್ಲೇ ಮೇಲೆ ಬರುತ್ತೆ. ಅದು ಡಿಸ್ಪ್ಲೇ ಮೇಲೆ ನಿಮ್ಮ ನಂಬರ್ ಬಂದಾಗ ನೀವು ಒಳಗೆ ಹೋಗಿ ನಿಮ್ಮ ಕಾರ್ಡ್ನ ಕಲೆಕ್ಟ್ ಮಾಡಬೇಕು. ಸೊ ನೀವು ಒಳಗಡೆ ಹೋದ್ಮೇಲೆ ನೀವು ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿ ನಿಮ್ಮ ಕಾರ್ಡನ್ನು ಇಶ್ಯೂ ಮಾಡಬೇಕು. ನಿಮಗೆ ಕಾರ್ಡ್ ಇಶ್ಯೂ ಮಾಡ್ತಾರೆ. ನೀವು ಔಫ್ ಎಂಟಾಲ್ಸ್ಟಿಟಲ್ ಕಾರ್ಡ್ ಬಂತು. ಸೊ ನಿಮಗೆ ಈ ಥರ ಕಾಣುತ್ತದೆ. ಆ್ಯಕ್ಚುಲಿ ನಂದು ಆಲ್ರೆಡಿ ಒಂದಿತ್ತು. ಸೊ ನಂದು ಟ್ರೈನಲ್ಲಿ ನನ್ನ ಬ್ಯಾಗ್ ತೊಡಗಾಗಿತ್ತು. ಸೊ ಹಾಗಾಗಿ ನಿಮಗೆ ನಾನು ಏನು ಹೇಳೋದಪ್ಪ ಅಂತಂದ್ರೆ, ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡೋದಾಗಿರಲಿ, ಬಸ್ಸಲ್ಲಿ ಟ್ರಾವೆಲ್ ಮಾಡೋದಾಗಿರಲಿ, ನಿಮ್ಮ ವಸ್ತುಗಳನ್ನು ನೀವು ಸರಿಯಾಗಿ ನೋಡ್ಕೊತ ಇರಿ. ಯಾಕಂದ್ರೆ ಇದು ಔಫ್ ಎಂಟಾಲ್ಸ್ಟಿಟಲ್ ನಿಮಗೆ ಒಂದು ಜರ್ಮನಿ ಒಳಗೆ, ನಮ್ಮ ಇಂಡಿಯಾದೊಳಗೆ ನಮಗೆ ಹೆಂಗೆ ಆಧಾರ್ ಕಾರ್ಡ್ಲ, ಸೊ ಔಫ್ ಎಂಟಾಲ್ಸ್ಟಿಟಲ್ ನಿಮಗೆ ಜರ್ಮನಿ ಒಳಗೆ ನಿಮ್ಮದೊಂದು ಐಡೆಂಟಿಟಿ ಆಗಿರುತ್ತೆ. ಸೊ ಹಾಗಾಗಿ ಇದು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇನಾದರೂ ನೀವು ಕಳ್ಕೊಂಡ್ರಪ್ಪ ಅಂತಂದ್ರೆ ನೀವು ಜರ್ಮನಿ ಬಿಟ್ಟು ಹೊರಗಡೆ ಎಲ್ಲೂ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ಇದೊಂದು ಭಾಳ ಇಂಪಾರ್ಟೆಂಟ್ ನಿಮ್ಮದು ಐಡೆಂಟಿಟಿ ಆಗಿರುತ್ತೆ. ಸೊ ಹಾಗಾಗಿ ನೀವು ಭಾಳ ಹುಷಾರಿಂತ ಇದನ್ನು ಇಟ್ಕೋಬೇಕಾಗತ್ತೆ. ಆ್ಯಕ್ಚುಲಿ ನಾನು ಇದು ಎದಕ್ಕೆ ಅಪ್ಲೈ ಮಾಡಿದ್ದಪ್ಪ ಅಂತಂದ್ರೆ, ನಾನು ಪಾಸ್ಪೋರ್ಟ ಮತ್ತು ಔಫ್ ಎಂಟಾಲ್ಸ್ಟಿಟಲ್ ಎರಡೂ ನಂದು ಟ್ರೈನ್ ಒಳಗೆ ತುಡುಗಾಗಿತ್ತು. ಸೊ ಹಾಗಾಗಿ ನಾನು ಅಪ್ಲೈ ಮಾಡಿದ್ನಿ ಇದನ್ನು. ಸೊ ಹಾಗಾಗಿ ನೀವು ಟ್ರಾವೆಲ್ ಮಾಡೋದು ಮುಂದೆ ನಿಮ್ಮ ಡಾಕ್ಯುಮೆಂಟ್ಸ್ ಭಾಳ ಹುಷಾರಾಗಿ ನೋಡ್ಕೋರಿ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ಹೇಳ್ತೀನಿ. ಸೊ ಈಗ ಮುಂದಿನ ವಿಡಿಯೋದೊಳಗೆ ಸೊ ನೀವು ಏನಾದರೂ ಕಳ್ಕೊಂಡ್ರೆ ಅದನ್ನೆಲ್ಲ ಪ್ರೊಸೆಸ್ ನೀವು ಹೆಂಗೆ ಮಾಡ್ಬೇಕು ಅನ್ನೋದು, ಪಾಸ್ಪೋರ್ಟ್ ಆಗಲಿ ನಿಮ್ಮದು ಔಫ್ ಎಂಟಾಲ್ಸ್ಟಿಟಲ್ ಕಾರ್ಡ್ ಆಗಲಿ ಕಳೆದ್ರೆ ಸೊ ನೀವು ಅದು ಮುಂದೆ ಪ್ರೊಸೆಸ್ ಏನು ಮಾಡ್ಬೇಕಂತ ಎಲ್ಲ ನಾನು ನಿಮಗೆ ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಸೊ ಆದಷ್ಟು ವಿಡಿಯೋ ಸೇವ್ ಮಾಡ್ಕೊರಿ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಆಲ್ರೆಡಿ ಹುಷಾರಾಗಿ ಇಟ್ಕೋರಿ ಅಂತ ನಿಮಗೆ ಕೇಳ್ಕೊತೀನಿ.
ಸೊ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ ಮತ್ತು ಯೂಟ್ಯೂಬ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.